NISU ಘಟಕದವರು ಹಾಗೂ ಇನ್ನು ಉಳಿದ ಘಟಕದವರು ಎಲ್ಲ ಸೇರಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಇವತ್ತು ನಾವು ಪ್ರತಿಭಟನೆಯನ್ನ ಮಾಡಿದೀವಿ. ಬಿಜಾಪುರ ಜಿಲ್ಲೆನೂ ಕೂಡ ಹೊರತಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷದ ನಮ್ಮ ನಾಯಕರಿಗೆ ಏನಾದರೂ ಅಲ್ಲಿ ಬೇರೆ ಒಂದು ಧೋರಣೆ ನಡೀತಾ ಇದೆ ಅಂತಂದ್ರೆ ಖಂಡಿತವಾಗ್ಲೂ ಇವತ್ತು ಕಾಂಗ್ರೆಸ್ ಪಕ್ಷದವ್ರು ನಾವೆಲ್ಲರೂ ಕೂಡ ಧ್ವನಿ ಎತ್ತುತ್ತೀವಿ. ವಿಶೇಷವಾಗಿ ಕೆಳಮಟ್ಟದ ನಾಯಕರನ್ನು ಕೂಡ ನಾವು ಬೆಳೆಸಬೇಕಾಗಿರೋದ್ರಿಂದ ಸಾಮಾನ್ಯ ಒಂದು ಯುವಕರಿಗೂ ಕೂಡ ಅವಕಾಶಗಳು ಸಿಗಬೇಕು ಅನ್ನೋಂಥದ್ದು ನನ್ನದು ಒಂದು ಪ್ರತಿಪಾದನೆ ಇದೆ. ಜೊತೆಗೆ ಇವತ್ತು ಗ್ರಾಮೀಣ ಮಟ್ಟದಲ್ಲಿ ನಾವು ಹೆಚ್ಚು ಹೆಚ್ಚು ಯುವಕರನ್ನ ಒಂದು ಶಕ್ತಿ ತುಂಬುವಂತ ಕೆಲಸ ನಾವು ಮಾಡಬೇಕಾಗಿದೆ. ಒಳ್ಳೇದಾಯ್ತು. ಇವತ್ತು ಒಬ್ಬ ಪ್ರಬಲ ನಾಯಕ ಮತ್ತೊಮ್ಮೆ ನಮ್ಮ ಪಕ್ಷಕ್ಕೋಸ್ಕರ ಕೆಲಸ ಮಾಡಿದಂಥವ್ರು ಅವ್ರಿಗೆ ಜಾಮೀನು ಸಿಕ್ಕಂಥದ್ದು ಇದು ಕೋರ್ಟಿನ ಒಂದು ತೀರ್ಪಾಗಿರೋದ್ರಿಂದ ನಾವು ಕೋರ್ಟಿಗೆ ಒಂದು ತಲೆ ಬಾಗಬೇಕು ಅವರ ತೀರ್ಪಿಗೆ. ಇದೆಲ್ಲರಿಗೂ ಕೂಡ ಖುಷಿ ತಂದಿದೆ ಅಂತ ಖಂಡಿತವಾಗ್ಲೂ ನಾನು ಕಳೆದ ಬಾರಿನೂ ಕೂಡ ಹೇಳಿದ್ದೆ. 40 ರಿಂದ 50 ವರ್ಷದವರೆಗೂ ನಮ್ಮ ಕುಟುಂಬ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ಸಾಕಷ್ಟು ಒಂದು ಕೆಲಸ ಮಾಡಿರೋದ್ರಿಂದ ನಾವು ಮಾಡಿದಂತ ದುಡಿಮೆಗೆ ಕೂಲಿ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಇವತ್ತು ಆ ಕೆಲಸಕ್ಕೆ ನಮಗೆ ಕೂಲಿಯನ್ನ ಕೊಡಿ ಅಂತ ಕೇಳ್ತಾ ಇದ್ದೀವಿ. ನಮ್ಮ ಮಾವನವರೇ ಕೊನೆಯದಾಗಿ ಈಗೇನು 24 ವರ್ಷದಿಂದ ಅವರು ಸಚಿವರಾಗಿದ್ರು, ಅದಾದ ನಂತರ ನಮ್ಮ ಹುಲ್ಗುನ್ ಮತಕ್ಷೇತ್ರಕ್ಕೆ ಸಚಿವ ಸ್ಥಾನ ಸಿಕ್ಕಿಲ್ಲ. ಆ ಒಂದು ನಿಟ್ಟಿನಲ್ಲಿ ನಮಗೆ ಈ ಬಾರಿ ಆದ್ರೂ ಅವಕಾಶ ಮಾಡಿಕೊಡಿ. 4 ಬಾರಿ ನನ್ನ ಪತಿಯವರು ಎಲೆಕ್ಷನ್ ಅನ್ನ ಫೇಸ್ ಮಾಡಿದ್ದಾರೆ. ಅದರಲ್ಲಿ 2 ಬಾರಿ ಗೆದ್ದಿದ್ದಾರೆ, 2 ಬಾರಿ ಸೋತಿದ್ದಾರೆ. ಅತ್ತೆಯವರು ಕೂಡ ಶಾಸಕಿಯಾಗಿ ಕೆಲಸ ಮಾಡಿದ್ದಾರೆ. ನಾನು ಕೂಡ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೀನಿ. ಜೊತೆಗೆ 1 ಬಾರಿ ಲೋಕಸಭಾ ಅಭ್ಯರ್ಥಿಯಾಗಿ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ನಿಂತಿದ್ದೆ. ಈ ಒಂದು ನಿಟ್ಟಿನಲ್ಲಿ ಸಾಕಷ್ಟು ನಮ್ಮ ಕುಟುಂಬ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲೇ ಅದರ ಸೇವೆಯಲ್ಲೇ ಇರೋದ್ರಿಂದ ಈ ಬಾರಿ ನಮಗೆ ಅವಕಾಶ ಮಾಡಿಕೊಡಿ ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಸಾಕಷ್ಟು ಇವತ್ತು ಸಂಖ್ಯೆಯಲ್ಲಿ ಪಂಚಮಸಾಲಿಗಳು ಇರೋದ್ರಿಂದ ಇವತ್ತು ವಿಶೇಷವಾಗಿ 2A ಮೀಸಲಾತಿ ಬೇಕು ಅಂತ ಕೇಳ್ತಾ ಇರೋದು ಕೂಡ ನ್ಯಾಯಯುತವಾಗಿದೆ. ಇವತ್ತು ನಾವು ಶೈಕ್ಷಣಿಕವಾಗಿ ಉದ್ಯೋಗ ಒಂದು ದೃಷ್ಟಿಯಿಂದ ನೋಡೋದಾಯ್ತು ಅಂದ್ರೆ ಸಾಕಷ್ಟು ದಿನಗಳಿಂದ ಇದಕ್ಕೋಸ್ಕರ ಪ್ರತಿಭಟನೆಗಳು, ಸಾಕಷ್ಟು ಪಾದಯಾತ್ರೆ, ಸಾಕಷ್ಟು ಎಲ್ಲ ಒಂದು ಚಳವಳಿಗಳು ಕೂಡ ನಡೆದ್ವು. ಈ ಒಂದು ಉದ್ದೇಶದಿಂದ ಮಂತ್ರಿ ಮಂಡಲದಲ್ಲಿ ಇದನ್ನ ತಳ್ಕ ಹಾಕೋದು ಇದು ವಿಭಿನ್ನವಾಗಿದೆ. ಯಾಕಂತಂದ್ರೆ ಮೀಸಲಾತಿ ಬೇಕು, ಹೌದು. ಅದ್ರ ಜೊತೆಗೆ ಇವತ್ತು ನಾವು ಸಾಕಷ್ಟು ಸಂಖ್ಯೆಯಲ್ಲಿ ನಾವೆಲ್ಲ ಪಂಚಮಸಾಲಿಗಳು ಇರೋದ್ರಿಂದ ಪಂಚಮಸಾಲಿ ಒಂದು ಸಮುದಾಯಕ್ಕೆ ಹೆಚ್ಚು ಅವಕಾಶವನ್ನ ನೀಡಿ ಅಂತೇಳಿ ನಾವು ಕೇಳ್ತಾ ಇರುವಂತದ್ದು. ಜೊತೆಗೆ ಇವತ್ತು ವಿಶೇಷವಾಗಿ ನಮ್ಮ ಪತಿಯವರು ಕೂಡ ಈ ಪಾದಯಾತ್ರೆಯಲ್ಲೂ ಕೂಡ ಪಾಲ್ಗೊಂಡಿದ್ರು. ಜೊತೆಗೆ ಪ್ರತಿಭಟನೆಯನ್ನು ಕೂಡ ಮಾಡಿದ್ವಿ. ಒಂದು ಏನು ಇನ್ನು ಕೋರ್ಟ್ ಅಲ್ಲಿ ಇದು ಒಂದು ತೀರ್ಪು ಕಾಯ್ದಿರಿಸಿರೋದ್ರಿಂದ ಆ ಕೋರ್ಟ್ ಅಲ್ಲಿ ನಡೀತಾ ಇರೋದ್ರಿಂದ ನಾವು ಇದ್ರ ಬಗ್ಗೆ ಹೆಚ್ಚು ಚರ್ಚೆ ಮಾಡೋದಕ್ಕೆ ಆಗ್ತಾ ಇಲ್ಲ. ನಮಗೆ ಮೀಸಲಾತಿನೂ ಬೇಕು, ಸಚಿವ ಸ್ಥಾನನೂ ಬೇಕು, ಎರಡು ಕೂಡ ಅವಶ್ಯಕತೆ ಇದೆ ಸಮುದಾಯಕ್ಕೆ. ಮತ್ತೆ ಆದ್ರೂ ಕೂಡ ಖಂಡಿತವಾಗಿ ಈಗ ನಾನು ಆಗ್ಲೇ ಹೇಳ್ದಂಗೆ ಇದು ಕೋರ್ಟ್ ಅಲ್ಲಿ ಇರೋದ್ರಿಂದ ನಾವ್ ಹೆಚ್ಚು ಇದ್ರ ಬಗ್ಗೆ ಮಾತಾಡೋದು ಈಗ ಅಗತ್ಯ ಅಲ್ಲ. ಈಗೇನು ವಿದ್ಯಮಾನಗಳು ನಡೀತಾ ಇದೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡುವಂತದ್ದು ಸೂಕ್ತ. ಯಾಕಂತಂದ್ರೆ ಇವತ್ತು ಕ್ಯಾಬಿನೆಟ್ ರೀಶಫಲ್ ಆಗ್ತಾ ಇದೆ. ನಮ್ಮ ಸಮುದಾಯಕ್ಕೆ ಒಂದು ಅವಕಾಶ ಕೊಡಿ ಅಂತೇಳಿ ನಾವು ಕೇಳ್ತಾ ಇದೀವಿ. ಖಂಡಿತವಾಗ್ಲೂ ಮೀಸಲಾತಿ ಪರವಾಗಿ ನಾನಾಗಿರ್ಬೋದು, ನನ್ನ ಪತಿಯವರಾಗಿರ್ಬೋದು ಆ ಧ್ವನಿ ಇದ್ದೇ ಇರುತ್ತೆ. ನಮ್ಮ ಸಮಾಜಕ್ಕೆ ಇವತ್ತು ನಮ್ಮ ಸಮುದಾಯಕ್ಕೆ ಏನು ನಾವು ಮೊದಲನೇದಾಗಿ ಶೈಕ್ಷಣಿಕವಾಗಿ ಹಾಗೂ ಉದ್ಯೋಗಕ್ಕೋಸ್ಕರ ಮೀಸಲಾತಿ ಬೇಕು ಅಂತ ಕೇಳಿದ್ವಿ. ಅದ್ರ ಜೊತೆಗೆ ಇನ್ನು ಉಳಿದ ಸಮುದಾಯಕ್ಕೂ ಕೂಡ ಎಲ್ಲರಿಗೂ ಸೇರಿಸಿ ನಾವು ಕೇಂದ್ರದಲ್ಲಿ OBC ಸಿಗ್ಲಿ ಅನ್ನುವಂಥದ್ದು ನಮ್ಮ ಒಂದು ಒತ್ತಾಯ. ಅದು ಹೈಕಮಾಂಡ್ ಇದೆ, ಅದ್ರ ಜೊತೆಗೆ ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ, ಅದರ ಬಗ್ಗೆ ತೀರ್ಮಾನ ಮಾಡ್ತಾರೆ. ನಮ್ಮದೊಂದೇ ಬೇಡಿಕೆ, ನಮಗೆ ನನ್ನ ಪತಿಯವರಿಗೆ ಒಂದು ಈಗಿನ ಒಂದು ಕ್ಯಾಬಿನೆಟ್ ರೀಶಫಲ್ ಅಲ್ಲಿ ಒಂದು ಮಂತ್ರಿಯ ಒಂದು ಅವಕಾಶವನ್ನ ಮಾಡಿಕೊಡಿ ಅಂತೇಳಿ ನಾವು ಕೇಳ್ತೀವಿ. ಈಗ ಹೇಳಿದಾಗೆ ಕೆಲವೊಂದು ಸಂಸ್ಥೆಗಳಿಂದ ಏನ್ BLA 2 ಒಂದು ಏನು ಇದು ನಡೀತಾ ಇದೆ ಆ ಪ್ರಕ್ರಿಯೆ, ಅದರಲ್ಲಿ ಬೇರೆ ಬೇರೆಯವರು ಕೂಡ ಪಾಲ್ಗೊಂಡಿದ್ದಾರೆ. ಅದು ಬಿಜಾಪುರ ಜಿಲ್ಲೆಯಲ್ಲಿ ಅಂತೇಳಿ ಕೇಳ್ಪಟ್ಟಿದೀವಿ. ಇದರ ವಿಷಯವಾಗಿ ನಮ್ಮ KPCC ಅಧ್ಯಕ್ಷರಾದಂತ ಹರಿಪ್ರಸಾದ್ ಸರ್ ಅವರಿಗೆ ಇಲ್ಲಿಯ ಒಂದು ವಿದ್ಯಮಾನಗಳ ಬಗ್ಗೆ ಮುಟ್ಟಿಸುವಂತ ಕೆಲಸ ಆಗುತ್ತೆ. ಇದ್ರ ರಿಪೋರ್ಟ್ ಅನ್ನ ಮುಂದಿನ ದಿನದಲ್ಲಿ ಅವರು ಇದ್ರ ಬಗ್ಗೆ ಖಂಡಿತವಾಗ್ಲೂ ಸೂಕ್ತವಾದಂತ ಕ್ರಮ ಆಗುತ್ತೆ. ಯಾಕಂತಂದ್ರೆ ಇವತ್ತು ನಮ್ಮ ಪಕ್ಷ ಅಲ್ಲದವರು ಕೂಡ ಇದರಲ್ಲಿ ಶಾಮೀಲಾಗಿ ಇದ್ರ ಬಗ್ಗೆ ಇದನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ಖಂಡಿತವಾಗ್ಲೂ ನಮ್ಮ ಅಧ್ಯಕ್ಷರು ಕ್ರಮವನ್ನ ತಗೋತಾರೆ. ಅವ್ರು ಯಾರೇ ಆಗಿರ್ಲಿ ಅವರಿಗೆ ಒಂದು ನೋಟಿಸ್ ನೀಡುವಂತದ್ದು ಕೂಡ ಆಗುತ್ತೆ. ಅವರ ಗಮನಕ್ಕೆ ನಾವು ಮೊದಲನೇದಾಗಿ ತರುವಂತ ಕೆಲಸ ಮಾಡಬೇಕಾಗಿದೆ. ಸಾಕಷ್ಟು ಬೇರೆ ಒಂದು ರಾಜ್ಯದಲ್ಲಿ ಬೇರೆ ಪ್ರಕ್ರಿಯೆ ನಡೀತಾ ಇದ್ದಿದ್ರಿಂದ ಸಾಕಷ್ಟು ನಮ್ಮ ಎಲ್ಲಾ ಲೀಡರ್ಸ್ ಕೂಡ ಡೆಲ್ಲಿಯಲ್ಲಿ ಇದ್ದಿದ್ರಿಂದ ಇದನ್ನ ತರೋದಕ್ಕೆ ಸಾಧ್ಯ ಆಗಿರ್ಲಿಲ್ಲ. ಇದೆಲ್ಲ ಒಂದು ಸಭೆ ಮುಗಿದ ನಂತರ ಖಂಡಿತವಾಗ್ಲೂ ಇವತ್ತು KPCC ಅಧ್ಯಕ್ಷಕ್ಕೆ ಗಮನಕ್ಕೆ ಇದನ್ನೆಲ್ಲ ತಗೊಂಡ್ಬರುವಂತ ಕೆಲಸ ಮಾಡ್ತೀವಿ. ಇದು ಸೃಜನ್ ಅಭಿಯಾನ್ ಅಂತ ಹೇಳಿ ರಾಹುಲ್ ಗಾಂಧೀಜಿ ಅವರು ಒಂದು ಶುರು ಮಾಡಿರುವಂತ
ಇದು ಅಹಮದಾಬಾದ್ ಅಲ್ಲಿ ಏನ್ ಕಾನ್ಫರೆನ್ಸ್ ಆಗಿತ್ತು ನಮ್ಮ ಕಾಂಗ್ರೆಸ್ ಪಾರ್ಟಿದು, ಅಲ್ಲಿ ಒಂದು ಡಿಸಿಷನ್ ಆಗಿ ಅದ್ರ ಜೊತೆಗೇನೆ ನಮ್ಮ ಬೆಳಗಾವಿಯಲ್ಲಿ 100 ವರ್ಷದ ಒಂದು ಗಾಂಧೀಜಿಯವರ ಸ್ಮರಣಾರ್ಥವಾಗಿ ನಾವು ಒಂದು ಅಧಿವೇಶನ ಮಾಡಿದಾಗ ಒಂದು ಡಿಸೈಡ್ ಆದಂತ ಒಂದು ಸಬ್ಜೆಕ್ಟ್ ಇದು ಸೃಜನ ಅಭಿಯಾನ ಅಂತ ಹೇಳಿ. ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಹೊಸ ಜಿಲ್ಲಾಧ್ಯಕ್ಷರನ್ನ ನೇಮಕ ಮಾಡಬೇಕು, ಹೆಚ್ಚು ಹೆಚ್ಚು ಯುವಕರಿಗೆ ಹಾಗೂ ಮಹಿಳೆಯರಿಗೆ ಅವಕಾಶಗಳನ್ನ ಕೊಡಬೇಕು. ಜೊತೆಗೆ ಬರುವಂತ 28-29ನೇ ಒಂದು ಎಲೆಕ್ಷನ್ ಅಲ್ಲಿ ವಿಧಾನಸಭಾ ಹಾಗೂ ಲೋಕಸಭಾ ಎಲೆಕ್ಷನ್ ಗೆ ಅನುಕೂಲವಾಗುವಂತ ಪಾರ್ಟಿ ಸಂಘಟನೆಯನ್ನ ಈ ಒಂದು ದೃಷ್ಟಿಯಿಂದ ಇವಾಗಿಂದಾನೇ ಅದನ್ನ ಶುರು ಮಾಡಬೇಕು ಅನ್ನುವಂತ ಒಂದು ದೃಷ್ಟಿಕೋನವನ್ನ ಇಟ್ಕೊಂಡು ಜಿಲ್ಲಾಧ್ಯಕ್ಷರಿಂದ ಇವಾಗ ಶುರು ಮಾಡ್ತಾ ಇದ್ದಾರೆ ಹೊಸ ಒಂದು ಸಂಘಟನಾ ವಿಚಾರವಾಗಿ. ಇದು ಸೃಜನ ಅಭಿಯಾನ ಅಂತಂದ್ರೆ ಪ್ರತಿಯೊಂದು ಬ್ಲಾಕಿಗೆ ಹೋಗಿ ಅವ್ರದೇ ಆದಂತ ಒಂದು ಅಭಿಪ್ರಾಯವನ್ನ ತಗೊಂಡು ಯಾವ ರೀತಿಯಾದಂತ ಒಂದು ಜಿಲ್ಲಾಧ್ಯಕ್ಷರಿಗೆ ಒಂದು ಮಾನದಂಡ ಇದೆ, ನಮ್ಮ AICC ಇಂದ ಪ್ರಕಟಗೊಂಡಂತ ಒಂದು ಮಾನದಂಡವನ್ನ ಅವರು ಇದ್ರಲ್ಲಿ ಫಿಟ್ ಆಯ್ತು ಅಂತಂದ್ರೆ ಒಂದು ಕೆಟಗರಿ ಆಗಿರ್ಬೋದು, ಜೊತೆಗೆ ಅವರ ಒಂದು ಅನುಭವ ಆಗಿರ್ಬೋದು, ಅವರು ಕಾಂಟೆಸ್ಟ್ ಮಾಡಿದಂತ ಎಲೆಕ್ಷನ್ಸ್ ಆಗಿರ್ಬೋದು, ಈ ತರ ಹಲವಾರು ಒಂದು ಮಾನದಂಡಗಳ ಒಂದು ಫಾರಂ ಇದೆ. ಆ ಫಾರಂ ಅನ್ನ ತುಂಬಿ ಯಾರು ಬೇಕಾದ್ರೂ ಕೊಡ್ಬೋದು, ಅದಕ್ಕೆ ಯಾವ್ದು ಅಭ್ಯಂತರ ಇಲ್ಲ, ಇವರೇ ಕೊಡ್ಬೇಕು ಅವರೇ ಕೊಡ್ಬೇಕು ಅನ್ನುವಂಥದ್ದಿಲ್ಲ, ಸಾಮಾನ್ಯರು ಕೂಡ ಕೊಡ್ಬೋದು. ಆ ಮಾನದಂಡದ ಒಳಗಡೆ ಅವರು ಫಿಟ್ ಆಯ್ತು ಅಂತಂದ್ರೆ ಇದನ್ನ ಒಂದು AICC ಮಟ್ಟದಲ್ಲಿ ಸುರ್ಜೇವಾಲ ಅವರಾಗಿರ್ಬೋದು, ವೇಣುಗೋಪಾಲ್ ಅವರಾಗಿರ್ಬೋದು, ಇದರ ಬಗ್ಗೆ ಒಂದು ಚರ್ಚೆಯನ್ನ ನಡೆಸಿ ಸೂಕ್ತವಾದಂತ ಜಿಲ್ಲಾಧ್ಯಕ್ಷರನ್ನ ಬರುವಂತ ಆಗಸ್ಟ್ ಒಳಗಡೆನೆ ಒಂದು ಹೊಸ ಜಿಲ್ಲಾಧ್ಯಕ್ಷರನ್ನ ನೇಮಕ ಮಾಡುವಂತ ಪ್ರಕ್ರಿಯೆ ನಡೀತಾ ಇದೆ. ಆ ಪ್ರಕ್ರಿಯೆ ಈಗ ಎಲ್ಲಾ ಜಿಲ್ಲೆಯಲ್ಲೂ ಪ್ರತಿಯೊಂದು ತಾಲೂಕು ಪ್ರತಿಯೊಂದು ಬ್ಲಾಕ್ಗೂ ಹೋಗಿ AICC ಅಬ್ಸರ್ವರ್ಸ್ ಏನ್ ಬಂದಿದ್ದಾರೆ ಅವ್ರ ಜೊತೆಗೆ ನಮ್ಮನ್ನ ಕೋಆರ್ಡಿನೇಟರ್ ಆಗಿ ಹಾಕಿದ್ದಾರೆ. ಒಂದು ಅಲ್ಲೇನು ಮಾಹಿತಿ, ಲೋಕಲ್ ಲೀಡರ್ಸ್ ಮಾಹಿತಿಯನ್ನ ಕೊಡೋದಕ್ಕೆ, ಜೊತೆಗೆ ಈಗ ಜಿಲ್ಲಾ ಅಂದ್ಮೇಲೆ ಒಂದು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿರುತ್ತೆ, ಅವನು ಕೂಡ ಅವ್ರ ಗಮನಕ್ಕೆ ತಂದು ಮುಂಬರುವಂತ ಒಂದೇ ಒಂದು ದೃಷ್ಟಿಕೋನ, ಮುಂಬರುವಂತ ವಿಧಾನಸಭಾ ಎಲೆಕ್ಷನ್ಸ್ ಏನ್ ಬರ್ತಾ ಇದೆ 28ರಲ್ಲಿ, ಅದಕ್ಕಿಂತ ಮೊದಲು ಬರುವಂತ ಜಿಲ್ಲಾ ಪಂಚಾಯತಿ ಆಗಿರ್ಬೋದು, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ ಎಲ್ಲಾ ಎಲೆಕ್ಷನ್ಸ್ ಗೆಲ್ಲಬೇಕು. ಇವತ್ತು ಕಾಂಗ್ರೆಸ್ ಪಕ್ಷವನ್ನ ಮತ್ತೊಮ್ಮೆ ಅಧಿಕಾರಕ್ಕೆ ತರಬೇಕು ಅನ್ನುವಂತ ಒಂದು ದೃಷ್ಟಿಕೋನ ಇಟ್ಕೊಂಡು ಈ ಅಭಿಯಾನವನ್ನ ಶುರು ಮಾಡಿದ್ದಾರೆ. ಇವಾಗ 2 ಗಂಟೆಯಿಂದ ಸ್ಟಾರ್ಟ್ ಆಗ್ತಾ ಇದೆ ಅಪ್ಲಿಕೇಶನ್ ಕೊಡುವಂಥದ್ದು. ಅದಕ್ಕಿಂತ ಮೊದಲೇ ಸೀನಿಯರ್ ಲೀಡರ್ಸ್ ಆಗಿರ್ಬೋದು ಹಾಗೂ MLCಗೆ ಕಾಂಟೆಸ್ಟ್ ಮಾಡಿದವರು, ಜಿಲ್ಲಾ ಪಂಚಾಯತಿ ಸದಸ್ಯರಾಗಿರ್ಬೋದು, ಪುರಸಭೆ, ನಗರಸಭೆ ಈ ತರ ಒಂದು ಸದಸ್ಯರುಗಳ ಒಂದು ಚುನಾಯಿತ ಪ್ರತಿನಿಧಿಗಳ ಒಂದು ಸಭೆ ನಡೀತಾ ಇದೆ ಅದಕ್ಕಿಂತ ಮೊದಲೇ. ಅದಾದ ನಂತರ ಅಪ್ಲಿಕೇಶನ್ಸ್ ಅನ್ನ ಸ್ವೀಕಾರ ಮಾಡುವಂಥದ್ದು ಪ್ರತಿಯೊಂದು ಬ್ಲಾಕ್ ಇಂದನೂ ಕೂಡ ಬಂದಂತ ಅಭ್ಯರ್ಥಿಗಳಿಂದ ಒಂದು ಅಪ್ಲಿಕೇಶನ್ ಫಾರ್ಮ್ ಸ್ವೀಕಾರ ಮಾಡುವಂತ ಪ್ರಕ್ರಿಯೆ. ಸಂಘಟನೆ ಏನಿದೆ ಇವತ್ತು ಖಂಡಿತವಾಗ್ಲೂ ಇವತ್ತು ಕೆಲವೊಂದು ಕಡೆ ಈ ತರ ಲೋಪದೋಷಗಳಿದೆ, ಅದಕ್ಕಂತಾನೆ ಇವತ್ತು ಕಾಂಗ್ರೆಸ್ ಪಕ್ಷ ಈ ಒಂದು ಸಂಘಟನೆಯನ್ನ ಶುರು ಮಾಡಿರುವಂತದ್ದು. ಇದು ಕೇವಲ ನಗರ ಪ್ರದೇಶಕ್ಕೆ ಅಷ್ಟೇ ಸೀಮಿತಗೊಳ್ಳಬಾರ್ದು, ಗ್ರಾಮೀಣ ಮಟ್ಟದಲ್ಲೂ ಕೂಡ ಇವತ್ತು ಒಂದು ಓಣಿಗೂ ಒಂದು ಪ್ರಮುಖರನ್ನ ಆಯ್ಕೆ ಮಾಡೋದಾಗಿರ್ಬೋದು, ಜೊತೆಗೆ ಯುವಕರಿಗೆ ಹೆಚ್ಚು ಜವಾಬ್ದಾರಿಯನ್ನ ಕೊಡುವಂತದ್ದಾಗಿರ್ಬೋದು. ಮುಂಬರುವ ದಿನದಲ್ಲಿ ಏನು 33% ಮಹಿಳಾ ರಿಸರ್ವೇಶನ್ ಬರುವಂತದ್ದು ನಿಟ್ಟಿನಲ್ಲಿ ಇವತ್ತು ಮಹಿಳೆಯರನ್ನು ಕೂಡ ಸಾಕಷ್ಟು ರಾಜಕೀಯವಾಗಿ ಸದೃಢತೆಯನ್ನ ಮಾಡಬೇಕಾಗಿದೆ. ಆ ಒಂದು ದೃಷ್ಟಿಯಿಂದ ಹೆಣ್ಮಕ್ಳಿಗೂ ಕೂಡ ಹೆಚ್ಚು ಅವಕಾಶ ಕೊಡುವಂತದನ್ನ ಮಾಡ್ತಾ ಇದ್ದಾರೆ. ನನ್ನ ಸುಂದರವಾದ ಪುಟ್ಟಿ ಪಾಪಾ ಇದು ಹಲ್ದಿಗಲ್ವೇ? ಇದು ಮೆಹಂದಿ. ಇದು ಅದು ರಿಸೆಪ್ಷನ್ಗೆ. ಇದು ಯಾವುದಕ್ಕೆ? For me? Sultan Diamonds and Gold. Your life, your moments. Treasure the golden moments of your life.